ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ತಂಡದ ಹೊಸ ಸದಸ್ಯರಾದ ಜಿತೇಶ್ ಮ್ಯಾಚ್ ಬರುತ್ತೆ. ಅವರ ಅಭಿಮಾನಿ ಪಾಂಡುರಂಗ ವಿಠಲ ಬಂದಿಲ್ಲ, ಮಿಮಿಕ್ರಿ ಕ್ಯಾನ್ಸಲ್. ಬೈಕು ಸರ್, ನಮ್ಮ ಆರ್ಕೆಸ್ಟ್ರಾ ಟ್ರೂಪ್ ಇದೆ ಅಂತ ಏನು ಗಾಬರಿ ಆಗ್ಬೇಡಿ ಸರ್, ನೀವು ಧೈರ್ಯವಾಗಿ ಮಾಡಿ ಸರ್. ಸಾರಿ ಸರ್. ಹಾ, ಮಿಮಿಕ್ರಿ ಹೆಂಗ್ ಮಾಡೋದು ಕಲ್ತ್ಕೊಳ್ಳಿ ಸರ್. ಫಸ್ಟ್ ನಮ್ಮ ಸಿದ್ದರಾಮಯ್ಯ ಅವ್ರು ಸರ್, ಈ ನಾಡಿನ ಮುಖ್ಯಮಂತ್ರಿಗಳು ಹಾ ನಿಮ್ ಕಾರ್ಯಕ್ರಮಕ್ಕೆ ಬರ್ತಾರೆ, ಹಾ ನಿಮ್ ಬಗ್ಗೆ ಮಾತಾಡ್ತಾರೆ. ಹಾ ಆಕ್ಚುಲ್ ಆಗಿ ನಮಗೆ ಸರ್ಕಾರದ ಕಾರ್ಯಕ್ರಮಗಳ ಒತ್ತಡ. ಇವ್ರ ಅಪ್ಪ ಅವರು ಮೈಸೂರಿಗೆ ಬಹಳ ಹಿಂದೆ ಬಂದಿದ್ರು, ಬಹಳ ಒಳ್ಳೆ ಕಲಾವಿದರು. ಅವಾಗ ಯಾರು ನಮಗೆ ಹೇಳಿದ್ರು ಈ ರೀತಿ ದುರ್ಜಾ ಅಂತ ಅವರು ಮಜಾ ಟಾಕೀಸ್ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು. ನಾವು ಸಮಯ ಸಿಕ್ಕಿದಾಗ, ಈ ರಾಜಕೀಯದ ಒತ್ತಡ ಇಲ್ಲದೆ ಇದ್ದಾಗ ಅವ್ರ ಕಾರ್ಯಕ್ರಮವನ್ನು ನೋಡ್ತೀವಿ. ಬಹಳ ಒಳ್ಳೆ ಭವಿಷ್ಯ ಐತೆ ಅವ್ರಿಗೆ. ಐ ವಿಲ್ ಟೆಲ್ ಯು, ಯು ವಿಲ್ ಬಿಕಮ್ ವಂಡರ್ಫುಲ್ ಆಕ್ಟರ್ ಒನ್ ಡೇ. ಸಖತ್ತಾಗಿತ್ತು, ಸಖತ್ತಾಗಿತ್ತು. ಯಾರಾದ್ರೂ ದುಡ್ಡು ಹಾಕ್ಬೇಕು ಅದು ಇದು ಅಂದ್ರೆ ಇಲ್ಲಿ ನಮಗ್ ಸೈಡ್ ಬಂದು ಹಾಕ್ಬೋದು. ಬೇರೆದ್ ಹಾಕ್ಬೇಕು ಅಂದ್ರೆ ಅದನ್ನ side ಗೆ ಹೋಗೋದಾ? ಹೇಳಿಲ್ಲಪ್ಪ ಸರ್, ಯಡಿಯೂರಪ್ಪ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಓಡಾಡ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು. ಮತ್ತೆ ಇದೆಲ್ಲ ಗೊತ್ತಾಯ್ತು. ಈ ರೀತಿ ಸುಜಾ ಅವರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ, ನೀವು ಬಹಳ ಒಳ್ಳೇದಾಗ್ಬೇಕು. ಯಾವಾಗ ಸಮಯ ಸಿಗರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ. ಆಯ್ತು. ದೇವೇಗೌಡ್ರಲ್ಲ ನನ್ನ ಫೇವ್ರೆಟ್ ನಾಯಕರು. ನಾನು ಈ ಒಂದು ರಾಜಕೀಯದ ಒತ್ತಡದ ನಡುವೆ ಇಲ್ಲಿ ಸೈಡಲ್ಲಿ ಯಾರ ಬರೋಲ್ಲಿ ರಾಜಕೀಯದ ಒತ್ತಡದ ನಡುವೆ ಈ ಕಾರ್ಯಕ್ರಮಗಳನ್ನ ನೋಡಕ್ಕಾಗಿರ್ಲಿಲ್ಲ. ಮೊನ್ನೆ ಚೆನ್ನಮ್ಮ ಅವರು ಹೇಳಿದ್ರು ಮಜಾ ಟಾಕೀಸ್ ನೋಡಿ ಬಹಳ ಚೆನ್ನಾಗಿದೆ ಅಂತ. ಅಣ್ಣ ಯಾರೋ ಕರೀತಾವ್ರೆ. ಹೇ ಸುಮ್ಮನೆ ಇರಯ್ಯ, ವಾಟ್ ಇಸ್ ದಿಸ್ ರಿಡಿಕ್ಯುಲಸ್ ದೇವ, ಸುಮ್ಮನೆ ಇರ್ರಿ. ತುಂಬಾ ಒಳ್ಳೆ ಭವಿಷ್ಯ ಇದೆಯಪ್ಪ, ಬಹಳ ಚೆನ್ನಾಗಿ ಮಾಡಿದ್ಯಾ. ಸಮಯ ಸಿಕ್ಕಿದಾಗ ನಮ್ಮ ಪಕ್ಷಕ್ಕೆ ಸೇರ್ಕೋ, ತುಂಬಾ ಮುಂದೆ ಬರ್ತೀಯ. ಧೀರೇಂದ್ರ ಗೋಪಾಲ್ ಸರ್, ಧೀರೇಂದ್ರ ಗೋಪಾಲ್ ಅವರು. ಸೌಕಾರ್ರಿ ಏನ್ರಲ್ಲ ಬಂದ್ರಿ? ನಮ್ಮ ಅಕ್ಕನ ಗತಿ ಏನ್ ಸೌಕಾರ್ರಿ? ನನಗೇನ್ರಲ್ಲ ಕೇಳ್ತೀರಿ? ಮತ್ತೆ ಅವ್ರ ಹೊಟ್ಟೆ ಕೂಸು ನಿಮ್ದಲ್ವಾ ಸೌಕಾರ್ರಿ? ಯಾವ ನನ್ನ ಮಗನೇ ಹಂಗಂದವನು? ಊರ್ ಮುಂದ್ ಲಾದಿ ಅಂದ ಮ್ಯಾಗ 3 ಜನನೇ ತಿರುಗಾಡಿರ್ತಾರೆ, ಹಂಗೆ ನಾನು ತಿರುಗಾಡಿದಿರಿ ಹಂಗಂತ ಅದಿಲ್ಲಿರೋ ಹೆಜ್ಜೆ ಗುರ್ತಲ್ಲ ಪುರಾ ನಿಮ್ದೆ ಅಂದ್ರೆ ಯಾರಾದ್ರೂ ಒಪ್ತಾರ? ಏಡೆ ಕಾಂಡು ಒದೀತಾರೆ. ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅಂತ ಒಂದು ದೊಡ್ಡ ಹ್ಯೂಮನ್ ಬೀಯಿಂಗ್. ನಾನು ಅವಾಗೆಲ್ಲ ಬಾಲ್ಯಾವಸ್ಥೆಯ ನಟ. ನಾನು ಈ ತರ ಮಿಮಿಕ್ರಿ ಎಲ್ಲ ಮಾಡಿದೆ ಅಂತ ಸುಂದರರಾಜ್ ಸುವರ್ಣ ಅವ್ರು ಹೇಳಿದಾಗ ಪಾಪ ಅವ್ರು ಬ್ರೇಕ್ ಟೈಮಲ್ಲಿ ಕೇಳಿ ಬಹಳ ಥ್ರಿಲ್ ಆಗಿ ಅವ್ರು ಎಲ್ಲಿವರೆಗೂ ಬದುಕಿದ್ರು ಅಲ್ಲಿವರೆಗೂ ನನ್ನನ್ನು ಸ್ವಂತ ತಮ್ಮನ ತರ ಪ್ರೀತಿಸ್ತಾ ಇದ್ರು. ಬಹುತೇಕ ಅವ್ರ ಏಕಾಂತದಿಂದಲ್ಲಿ ನಾನು ಇರ್ತಾ ಇದ್ದೆ. ಅವ್ರಿಗೋಸ್ಕರ ನಾನು ಈ ನಾಟಿ ಹೋಟ್ಲು ಊಟ ಎಲ್ಲ ತಗೊಂಡೋಗಿ ರಾತ್ರಿ ಎಲ್ಲ ಅವ್ರ ಜೊತೆ ಟೈಮ್ ಪಾಸ್ ಮಾಡಿ ಇರ್ತಿದ್ದೆ. ಅವ್ರ ಕಡೇ ದಿನ ಅವ್ರ ಜರ್ನಿಲೂ ಕೂಡ ನಾನಿದ್ದೆ. ಇಸ್ ಒನ್ ಆಫ್ ದ ವಂಡರ್ಫುಲ್ ಆಕ್ಟರ್ ಅಂಡ್ ಹ್ಯೂಮನ್ ಬೀಯಿಂಗ್. ರಾಜಣ್ಣ, ಒಂದು ವಿಷಯ ಗೊತ್ತಾ? ನಮ್ ಸೃಜಾ ಅವನಲ್ಲ, ಅದೇ ನಮ್ ಲೋಕಣ್ಣ ನನ್ನ ಮಗ ಏನ್ ಚೆನ್ನಾಗ್ ಮಾಡ್ತಾನೆ ಮಜಾ ಟಾಕೀಸು. ಅವ್ರಿಗೇನಾದ್ರೂ ಮಾಡಿ ಯಾರಾದ್ರೂ ಒಂದು ಹೀರೋಯಿನ್ಗೆಲ್ಲ ಹಾಕಾಕ್ಸ್ಬಿಡೋಣ. ನಮ್ಮ ತಂದೆ ಲೋಕೇಶ್ ಸರುತ್ತಲ್ಲಿ ಯಾರೋ ನಮ್ಮ ಕೆಲಸದವನು ಲಾಟಿನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಂತೆ. ಯಾವಾಗ ಒಂದು ಎತ್ತು ಜಾಡಿಸೋದ್ಬಿಟ್ಟು ಆ ಲಾಟಿನಲ್ಲಿರೋ ಬೆಂಕಿ ಎಲ್ಲ ದಗ ದಗ ಅಂತ ಹತ್ಕೊಂಡು ಮನೆಯೆಲ್ಲ ಉರಿಬೇಕಾದ್ರೆ ಊರ್ ಜನ ಎಲ್ಲ ಬಂದು ನಮ್ಮನ್ನೆಲ್ಲ ಉಳಿಸಿದ್ರು. ಏನೋ ಇವತ್ತು ನನ್ನ ಮಗ ಬಹಳ ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಿದ್ದಾನೆ. ನೀವೆಲ್ಲ ಆಶೀರ್ವಾದ ಮಾಡಿ. ಮಜಾ ಟಾಕೀಸು ನಮ್ಮ ಮಗ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಇವತ್ತಿನವರೆಗೂ ನಮ್ಮ ತಂದೆ ವಾಯ್ಸ್ನ ತುಂಬಾ ಜನ ಟ್ರೈ ಮಾಡಿದ್ರು, ಆದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಯಾರು ಮಾಡಿಲ್ಲ ಸರ್. ಸೂಪರ್ ಸರ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಸರ್. ಕೂತ್ಕೊಳ್ಳಿ ಸರ್. ಮಿಮಿಕ್ರಿ ಅಂದ್ರೆ ಅವ್ರವ್ರ ವಾಯ್ಸಲ್ಲಿ ಮಾಡೋದ್ನೇ ನಾ ಮಿಮಿಕ್ರಿ ಅಂತ ಕರೆಯೋದು. ಅಲ್ಲ ಸರ್, ಸರ್ ಒಂದೇ ಒಂದು ಮಾತು ಸರ್, ನೀವು ಎಲ್ಲಾರ್ದು ಮಿಮಿಕ್ರಿ ಮಾಡಿದ್ರಿ ಸರ್, ನಮ್ಮ ಬಾಸ್ದು ಮಾಡಿ ಸರ್. ಯಾರು? ಜಗ್ಗೇಶ್ ಅವ್ರದ್ದು. ಇವರೇ ಕಣ ಜಗ್ಗೇಶ್. ಏನೋ ಮಾತಾಡ್ತಾ ಇದ್ದೀರಾ? ಗೊತ್ತಪ್ಪ, ಅದ್ ನಮಗ್ ಗೊತ್ತಿಲ್ವೇ? ಬೇರೆಯವ್ರು ಮಿಮಿಕ್ರಿ ಮಾಡಿದ್ದಾಯ್ತು, ಅವ್ರ ಮಿಮಿಕ್ರಿ ಅವ್ರು ಮಾಡೋದ್ ಕಷ್ಟ, ಅದ್ ಮಾಡಿ ತೋರಿಸ್ತಾ. ಪಾಯಿಂಟ್ ಇದೆ ಸರ್.
ಪಾಯಿಂಟ್ ಅಲ್ವಾ? ಪಾಯಿಂಟ್. ಜಗ್ಗೇಶು 3 ಡಿಕೆಡ್ ಅಲ್ಲಿ 3 ವಾಯ್ಸ್ ಮಾಡಿದ್ದೀನಪ್ಪ. ಹಾ ನಾನು ಬಿಗಿನಿಂಗ್ ಅಲ್ಲಿ ಒಂಥರ ವಾಯ್ಸು, ಮಧ್ಯದಲ್ಲಿ ಒಂಥರ, ಎಂಡಲ್ಲಿ ಇವಾಗ ಒಂಥರ ಇದ್ದೀನಿ. ಕಾರಣ ಏನು ಅಂದ್ರೆ ಮಧ್ಯದಲ್ಲಿ ಬಿಗಿನಿಂಗ್ ಅಲ್ಲಿ ಮಾಡಿದ್ದು ಇವತ್ತು ಎಲ್ಲಾ ಮಿಮಿಕ್ರಿಲೂ ಮಾಡ್ಬಿಟ್ಟವ್ರೆ. ಹಂಗಾಗಿ ನಾನು ಯಾವ ಮಿಮಿಕ್ರಿ ಜಗ್ಗೇಶ್ ಹತ್ರ ಅಂತ ಶುರು ಮಾಡಿದ್ರಲ್ಲ, ಓ ಏನೆಲ್ಲ ಈ ತರ ಹೇಳ್ತಾರೆ ಅಂತ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಈಗ ಹಳೇ ಡೈಲಾಗು ನಮ್ಮ ಸ್ಟೈಲ್ ಹೆಂಗಿತ್ತು ಅಂದ್ರೆ ಅವಾಗ ಹೆಂಗಿತ್ತು, ನಾನು ಈ ಊರಲ್ಲಿ ಮದುವೆ ಆಗಿರೋ ಟಚಿಂಗ್ಸ್ 24, ಆಗದೆ ಇರೋದು 74, ಪೂರಾ ಲಂಗ 124, ಆಮೇಲೆ ಇದ್ದೇ ಇದೆಯಲ್ಲ ಇತ್ತಾಳೆ, ತಗಡು, ತೂತು, ಎಳೆ ನಿಂಬೇಕಾಯಿ, ಎಳೆ ಸೌತೆಕಾಯಿ, ಟೋಟಲಿ 420 ಟ್ಯಾಚಿಂಗ್. ನಮ್ಮ ತಂಡದ ಮೈಕ್ ಚೆಕ್ ಮಾಡ್ದೇಣ. ಈಗ ಮುಂದಿನ ಸೆಗ್ಮೆಂಟ್ ಹೋಗೋಣ. ಟಿಂಕಿಚ್ಕ ಆರ್ಕೆಸ್ಟ್ರಾದ ವತಿಯಿಂದ ಅದ್ಭುತವಾದ ಒಂದು ಕಲಾ ಪ್ರದರ್ಶನ ತಗೊಬಂದ್ರಪ್ಪ. ಈ ತರ ಕಲಾ ಪ್ರದರ್ಶನ ನೀವೆಲ್ಲೂ ನೋಡ್ರಲ್ಲ. ಕರ್ನಾಟಕದಲ್ಲೇ ಇದು ಪ್ರಪ್ರಥಮ ಬಾರಿಗೆ ನಾವು ಮಾಡ್ತಿರುವಂತ ಒಂದು ಕಾರ್ಯಕ್ರಮ ನೋಡಿ. ಏನೋ ಇದು ಎಣ ಹೊತ್ಕೊಂಬತ್ತಾ ಇದೀರಾ? ಎಣದಂಗ್ ಕಾಣ್ತದ ಅದು. ಈಗ ನಮ್ಮ ಕಲಾ ತಂಡದಿಂದ ಒಂದು ಅದ್ಭುತವಾದ ಕಲಾ ಪ್ರದರ್ಶನ. ಅಣ್ಣ ಬನ್ನಿ ಅಣ್ಣ, ಬನ್ನಿ ಸರ್. ದಯವಿಟ್ಟು ಚಿಕ್ಕ ಮಕ್ಕಳು ಹಾಗೂ ದೊಡ್ಡವ್ರಿಗೆ ಹಾಗೂ ಇಂದ್ರಜಿತ್ ಸರ್ಗೆ ಮನೇಲಿ ಇದನ್ನ ಟ್ರೈ ಮಾಡಕ್ ಹೋಗ್ಬಿಡಿ, ತೊಂದರೆ ಆಗೋ ಸಾಧ್ಯತೆಗಳಿದೆ. ತಡಿ ಸರ್, ಇದರಲ್ಲಿ ಒಂಚೂರು ರಸ ಬರ್ತಾರ ಇಂಡಿ ಸರ್. ರಸ ಬರೋ ತರ ಇಂಡಿ ಸರ್. ಈಗ ಜಗ್ಗೇಶ್ ಅವರು ಮೂಸುಂಬಿಯನ್ನು ಕಟ್ ಮಾಡಿ ಅದು ಕಿತ್ಲೆ ಹಣ್ಣು. ಯಾವನ್ ಕೇಳಿದ್ರು ನಾ ಸುಮ್ಮನೆ ಹೇಳ್ತಾ ಇದ್ದೀನಿ. ನವರಸ ನಾಯಕ ಅವರು ಹಿಂಡ್ತಾ ಇದ್ದಾರೆ ನೋಡಿ. ವಾವ್, ಹೇಗೆ ಹಿಂಡಿದ್ದಾರೆ ಅಂತ. ಸೂಪರ್ ಸೂಪರ್. ಸಪೋಟವನ್ನು ಕೊಯ್ದು ನಮ್ಮ ಇನ್ನೊಬ್ಬ ಸದಸ್ಯ ನವರಸ ನಾಯಕ ಜಗ್ಗೇಶ್ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ಅದನ್ನು ಸಹ ನವರಸ ನಾಯಕ ಜಗ್ಗೇಶ್ ಅವರು ಹಿಂಡುತ್ತಾ ಇದ್ದಾರೆ. ವಾ ಸೂಪರ್. ಅಣ್ಣ ಅಲ್ಲಿರೋದು ಮಾತ್ರ ಹಿಂಡ್ಬೇಕಣ್ಣ. ಏನ್ರೋ ಮಾಡ್ತಾ ಇದೀರಾ? ಯಾಕ್ರೋ ಗೊಬ್ಬರ ನಿಂಗೆ ಅರ್ಥ ಆಗ್ತಿದ್ರೆ ಸುಮ್ಮನೆ ನಿಂತ್ಕೋಬೇಕು. ಅರ್ಥ ಆಗ್ತದೆ ಸುಮ್ಮನೆ ಕೂತಿಲ್ವಾ ಅಲ್ಲಿ ಇಂದ್ರಜಿತ್ ಸರ್? ಏನಾರು ಮಾತಾಡ್ತಾವ್ರ? ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಕರೆಕ್ಟ್ ಆಗಿ ಹೇಳದ್ನ? ಅಯ್ಯಯ್ಯ. ಈಗ ನಮ್ಮ ತಂಡದ ಮುದ್ದೆಚ್ಚ ಅವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈ ತರ ಇದ್ರ ಟ್ಯಾಲೆಂಟ್ ನೀವೆಲ್ಲೂ ನೋಡಿರಕ್ ಸಾಧ್ಯ ಇಲ್ಲ. ಬೇಕಾದ್ರೆ ನವರಸ ನಾಯಕ ಜಗ್ಗೇಶ್ ಅಣ್ಣನೇ ಕೇಳೋಣ. ಅಣ್ಣ ಈ ತರ ಟ್ಯಾಲೆಂಟ್ ಎಲ್ಲರೂ ನೋಡಿದ್ರ? ಎಲ್ಲ ತೊಳ್ಕೊಂಡು ಹಿಂಡ್ತಾವ್ರ? ಯಾಕಂದ್ರೆ ಬರೋದ್ ಮುಂಚೆ ಪರ ಅಂತ ಕೆರಿತಿದ್ರಿ ನೋಡ್ದೆ. ಸುಮ್ಮನಿದ್ದಿದ್ರೆ ಆಗಿರೋದು. ನಾನು ಕಲಾಭಿಮಾನಿಗಳಿಗೆ ಕ್ಷಮೆ ಕೇಳುತ್ತೇನೆ. ಅಪ್ಪ ನನ್ನ ಮಗಳ, ಆಯ್ತು ಇಂಡಿ ಇಪ್ಪೆ ಹಾಕಿ ಎಲ್ಲ ಆಗಿದೆ. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಏನ್ ವಿಷಯ ಇದ್ರಲ್ಲಿ ಟ್ಯಾಲೆಂಟ್ ಏನ್ ಬಂತು? ನೋಡಿ, ಇದೆ. ಈಗ ನಮ್ಮ ಡಿಂಕಿಚ್ ಕಲಾಭಿಮಾನಿಗಳೇ ಹಾಗೂ ಕಲಾ ರಸಿಕರು ನಮ್ಮ ಡಿಂಕಿಚ್ ಆರ್ಕೆಸ್ಟ್ರಾ ತಂಡದಿಂದ ಈಗ ನವರಸಗಳ ಪ್ರದರ್ಶನ ರೆಡಿ ಆಯ್ತು. ಹೆಂಗಿದೆ ಸರ್ ನವರಸಗಳು? ನವರಸ ಯಾ ಇದು ಯಾ 9 ಇದೆ ನೋಡಿ. 1 2 3 4 5 6 7 8 9 ಹುಣಸೆಹಣ್ಣು ರಸ, ಟೊಮಾಟೊ ರಸ, ಕಲ್ಲಂಗಡಿ ರಸ, ಮೋಸಂಬಿ ರಸ, ಸಪೋಟ ರಸ, ನಿಂಬೆಹಣ್ಣು ರಸ ಹಾಗೂ ಇತ್ಯಾದಿ. ಇದು ಬೇಕಿತ್ತಾ? ನವರಸ ಅಂದ್ರೆ ಹಣ್ಣಿನ ರಸ ಅಲ್ಲ ಕಣೋ. ನವರಸಗಳಲ್ಲಿ ಅಭಿನಯಿಸೋದನ್ನ ನವರಸ ಅನ್ನೋದು. ಹೌದಾ? ಕರೆಕ್ಟಾ ಸರ್? ಹೌದು. 1 ನಿಮಿಷ ಈ ಕಡೆ ಬನ್ನಿ. ನನ್ನ ಮಗನ 2.5 ವರ್ಷದಿಂದ ನನ್ನ ಹತ್ರ ಆರ್ಕೆಸ್ಟ್ರಲ್ ಟ್ರೂಪಲ್ಲಿ ಸೇರ್ಕೊಂಡು ದುಡ್ಡಿಸ್ಕೊಂಡು ನವರಸ ಅಂದ್ರೆ ನವರಸ ತೋರಿಸ್ತೀನಿ ಅನ್ಬಿಟ್ಟು ಇದನ್ನ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದಲ್ಲ. ಅದಕ್ಕೆ ನಾನು ಅಲ್ಲಿ ಮಾಡ್ದಾಗೆಲ್ಲ ಆ ಕಡೆಯಿಂದ ಒಂದ್ ಕಡೆಯಿಂದ ಚಪ್ಪಲಿ, ಒಂದ್ ಕಡೆಯಿಂದ ಕಲ್ಲು, ಒಂದ್ ಕಡೆಯಿಂದ ಬಟ್ಟೆ ಎಲ್ಲ ಎಸಿತಿದ್ರು. ಇದಕ್ಕೇನಾ ನವರಸ ಅಂದ್ರು ನೋಡ. ಅದು ಅಲ್ಲೇನೋ ಬೇರೆ ಹೇಳ್ತಾವ್ರೆ. ಅಯ್ಯೋ ತಪ್ಪಾಗೋಯ್ತು ಸರ್, ಅದೇನು ಅಂತ ಕೇಳ್ಕೊಳ್ಳೋಣ ಬನ್ನಿ. ನವರಸ ಹಂಗ್ರ ನವರಸ ಅಂದ್ರೆ ಇದಲ್ವಣ? ಸರ್ ಈ ಬುದ್ಧುಗಳಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಧ್ಯ ಇಲ್ಲ ಸರ್. ದಯವಿಟ್ಟು ತಾವೇ ಒಂದು ಡೆಮಾನ್ಸ್ಟ್ರೇಷನ್ ಕೊಡಿ ಸರ್. ಕರೆಕ್ಟಾಗಿ ನೋಡ್ಕೊಂಡ್ರೆ ಕೂತ್ಕೊಳ್ರಲ್ಲಿ. ಕಲಾವಿದರು ಅನ್ನೋದೇ ಅಲ್ಲ, ಮನುಷ್ಯನ ಬದುಕೆ ನವರಸಭರಿತವಾಗಿರ್ಬೇಕು ಅಂತ ಎಲ್ಲರೂ ಅನ್ಕೊಂತಾರೆ. ಏನೋ ನವರಸ ಅಂತ. ದಿಸ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ಒಂದು ಹ್ಯಾಪಿ ಹಾರ್ಮೋನ್ ಬಾಡಿನಲ್ಲಿ ಇದು ಬ್ರೈನಲ್ಲಿ ರಿಲೀಸ್ ಆದಾಗ ನಿಮ್ಗೆ ನಗು ಬರುತ್ತೆ, ಬಹಳ ಸಂತೋಷವಾಗಿ ನಗ್ತಾ ಇರುತ್ತೆ. ಒಂದು ಆಂಗರ್ಗೆ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ.
ಹೊಟ್ಟೆ ಊರಿಗೊಂದು ಅವ್ರು ಯಾರೋ ನಿಂಬೆಹಣ್ಣು ತಂದು ಕೊಟ್ರಲ್ಲ ಅದಕ್ಕೊಂದು ಆಗ್ತದೆ. ಸಿ ದಿಸ್ ಆರ್ ಆಲ್ ಎ ಕಾನ್ಸೆಪ್ಟ್. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಈ ಭರತನಾಟ್ಯದಲ್ಲಿ ಈ ಭರತ ಮುನಿಗಳು ಮಾಡಿದಂಥ 9 ಅವ್ರು ಮಾಡಿದ 8 ಭರತನಾಟ್ಯ ಶಾಸ್ತ್ರದಲ್ಲಿ 8 ರಸಗಳನ್ನ ಮನುಷ್ಯನಲ್ಲಿ ಮೂಡ್ ಮೇಲೆ ಡಿಪೆಂಡ್ ಆಗಿ ಅದರಲ್ಲಿ ಬರುವಂತ ಹಾವಭಾವಗಳೇನಿದೆ ಇದೇ ನಟನೆಗೆ ಅಂತ ಹೇಳಿದ್ರು. ತದನಂತರ ಶಾಂತರಸವನ್ನ ಕಡೆಗೆ ಸೇರಿಸ್ತಾರೆ. ಬುದ್ಧ ಶಾಂತರಸವನ್ನ ಕಡೆಗೆ ಸೇರಿಸ್ತಾರೆ. ಹಾಗಾಗಿ ಇದು 9 ರಸಗಳು, ಅದಕ್ಕೆ ಆದಂತ ಒಂದೊಂದು ವಿಶ್ಲೇಷಣೆಗಳಿದಾವೆ. ಅದನ್ನ ನೀವು ನೋಡ್ತಾ ಹೋದ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಈ 9 ರಸಗಳಲ್ಲಿ ಒಂದು ಗುಣ ಅಳವಡಿಸ್ಕೊಂಡಿರ್ತಾನೆ. ಈಗ ನಿಮಗೆ ಈ ಶಾಂತರಸ ಅಂತ ಏನು ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಬಹುತೇಕ ಇದು ಪ್ರಾಪ್ತಿ ಆಗೋದು ಯಾರಿಗೆ ಅಂದ್ರೆ 60 years ಜೀವನದ ಎಲ್ಲ ಕಂಡು ಪ್ರಪಂಚ ಇಷ್ಟೇ ಅಂದಾಗ ಮಾತ್ರ ಶಾಂತರಸಕ್ಕೆ ಬರ್ತಾನೆ, ಅವ್ನು ಪ್ರಶಾಂತವಾಗಿರ್ತಾರ. ರಾಜ್ಕುಮಾರ್ ಅವ್ರು ನೋಡಿದ್ರಲ್ಲ, ಅವರು ಶಾಂತರಸಕ್ಕೆ ಕೊಟ್ಟಾಗಿದ್ರು. ಅವರೆಲ್ಲ ನವರಸಗಳನ್ನ ನುಂಗಿ ನೀರು ಕುಡಿದು ಲಾಸ್ಟ್ಗೆ ಶಾಂತರಸನ ಅಡಾಪ್ಟ್ ಮಾಡ್ಕೊಂಡಿದ್ರು. ನೀವೇನೇ ಮಾಡಿದ್ರು ಶಾಂತರಸದಲ್ಲಿ ನೀವು ಬಂದು ನನಗೆ ಪ್ರಶ್ನೆ ಕೇಳ್ತೀರಿ, ನಮ್ಮ ಕಾರ್ಯಕ್ರಮ ಹೆಂಗಿದೆ ಅಂತ ಕೇಳ್ತೀನಿ. ಸರ್ ನಮ್ಮ ಕಾರ್ಯಕ್ರಮ ಹೇಗಿದೆ? ಬಹಳ ಚೆನ್ನಾಗಿದೆ. ನೀವು ಮಾಡುವಂತ ಒಂದೊಂದು ಕಾರ್ಯಕ್ರಮ ಇವತ್ತು ಇಡೀ ಕರ್ನಾಟಕದ ಜನತೆ ಬಹಳ ಇಷ್ಟಪಡ್ತಿದ್ದಾರೆ. ನಿಮ್ಮ ತಂದೆಯವರು ಬಹಳ ದೊಡ್ಡ ಕಲಾವಿದರು, ನೀವು ಅವ್ರ ತರ ಎತ್ತರಕ್ಕೆ ಹೋಗ್ಬೇಕಾಗ್ತದೆ. ನಿಮ್ಮ ತಂದೆಯವರು ಈ ಅಖಂಡ ಕರ್ನಾಟಕ ನನ್ನ ಜೊತೆ ಸುತ್ತಿದ್ದಾರೆ. ಗೋಕಾಕ್ ಚಳವಳಿ ನಿಮ್ಮ ತಂದೆನೇ ಇದ್ದಿದ್ದು ನನ್ನ ಪಕ್ಕದಲ್ಲಿ. ಮುಂದೆ ನೀವು ಹಾಗೆ ಬೆಳಿಬೇಕಪ್ಪ. ಸಿ ದಿಸ್ ಇಸ್ ಶಾಂತರಸ. ಯಾವ ಮನುಷ್ಯನು ಯಾವ ಒಂದು ಎಕ್ಸ್ಪ್ರೆಷನ್ ಇದ್ದಂಗೆ ನೀವೇನೇ ಹೇಳಿದ್ರು ಸಂತೋಷವಾಗಿ ತಗೊಳೋದೇ ಆ ಕಡೆಯ ಶಾಂತರಸ. ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು? ಶೃಂಗಾರ. ಶೃಂಗಾರ ನಾನು ಅನೌನ್ಸ್ ಮಾಡ್ಬಿಡು ನಮ್ಮ ಡಿಂಕ್. ಇವತ್ತಿನ ದಿನ ಶೃಂಗಾರ ರಸ ಬಹುತೇಕ 16-17 ವರ್ಷ ದಾಟ್ತಿದ್ದ ಹುಡುಗರಿಗೆಲ್ಲ ಶೃಂಗಾರ ರಸ ಬಂದಿದೆ. ಯಾವ ಕಾಲೇಜಲ್ಲಿ ನೋಡಿ, ಯಾವ ಮಾಲಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಶೃಂಗಾರ ರಸ. ಸಿಕ್ಕಿ ಫ್ರೀಯಾಗೆ. ಆಮೇಲೆ ಚೆನ್ನಾಗಿದ್ದೀರಾ? ಆಮೇಲೆ ಏನು ಮೊನ್ನೆ ನಿಮ್ಮ ಡ್ಯಾಡಿ ಏನೋ ಇದಂತೆ, ಆಮೇಲೆ ಏನು ಸಿಗ್ಲಿಲ್ಲ ಮೊನ್ನೆ ಪಿಕ್ಚರ್ ಕರೆದು ಯಾಕೆ ಬರಲಿಲ್ಲ? ಅಯ್ಯೋ ಅದು ಆಗಲ್ಲ, ನಮ್ಮ ತಂದೆ ಗೊತ್ತಾಗ್ತದಲ್ಲ ಅದಕ್ಕೋಸ್ಕರ ಬೇಡ ಅಂತ. ಇದು ಶೃಂಗಾರ ರಸ. ವೀರ ವೀರ